Hi everyone. ಕೆಸೆಟ್ 2025ರಲ್ಲಿ ನಡೆದ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟ ಕ್ವಶನ್ಸ್ ಅನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಟಾಪಿಕ್ 10 ಯೂನಿಟ್ ಬರ್ತಾವಲ್ಲ ಪೇಪರ್ 1 ಒಳಗ, ಆ ಎಲ್ಲ ಯೂನಿಟ್ ಅನ್ನ ಇಯರ್ ವೈಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮುಂದೆ ಕೆಸೆಟ್ ಪ್ರಿಪೇರ್ ಆಗೋರಿಗೆ. ಹಾಗೂ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರಿಬೇಕಂದ್ರೆ ಪೇಪರ್ 1 ಒಳಗೆ ಜನರಲ್ ನಾಲೆಜ್ ಅಂತ ಕಂಪಲ್ಸರಿ ಪೇಪರ್ 3 ಇರುತ್ತಲ್ಲ, ಅಲ್ಲಿನ ಈ ಕ್ವಶನ್ಸ್ ಹೆಲ್ಪ್ ಆಗ್ತವು. ಅದರಿಂದ ಈ ವಿಡಿಯೋನ ಪೂರ್ತಿ ನೋಡಿ. ಮತ್ತೆ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನ ಒತ್ತಿ. ವಿತೌಟ್ ಡಿಲೇ ಸ್ಟಾರ್ಟ್ ಮಾಡೋಣ. ಈಗ ನೋಡ್ರಿ, ಕ್ವಶನ್ ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳಾರ. ಲಿಸ್ಟ್ 1 ಲಿಸ್ಟ್ 2 ಕೊಟ್ರ. ವಿಜುವಲ್ ಲರ್ನರ್ಸ್, ಕೆನೆಸ್ಥೆಟಿಕ್ ಲರ್ನರ್ಸ್, ಪಿಯರ್ ಟ್ಯೂಟರಿಂಗ್, ಇನ್ಕ್ಲೂಸಿವ್ ಎಜುಕೇಶನ್. ಜಸ್ಟ್ ಸ್ವಲ್ಪ ವಿಜುವಲ್ ಲರ್ನರ್ಸ್ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇದ್ರು ಇದಕ್ಕೆ ಆನ್ಸರ್ ಮಾಡ್ಬಿಡ್ಬೋದು. ಬೆನಿಫಿಟ್ ಫ್ರಮ್ ಡೈಗ್ರಾಮ್ ಅಂಡ್ ಚಾರ್ಟ್ಸ್ ಆಗುತ್ತೆ. ವಿಜುವಲ್ ಇದಾಯ್ತು. ಕೆನೆಸ್ಥೆಟಿಕ್ ಲರ್ನರ್ಸ್, ಪ್ರಿಫರೆನ್ಸ್ ಟು ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್. ನೋಡ್ರಿ, ಕನ್ನಡದೊಳಗೂ ಇದೆ ಕ್ವಶನ್ಸ್, ಕನ್ನಡದೊಳಗೂ ನೋಡೋಣ ಅಂತ. ಪಿಯರ್ ಟ್ಯೂಟರಿಂಗ್, ಸ್ಟೂಡೆಂಟ್ ಲರ್ನ್ ಫ್ರಮ್ ಈಚ್ ಅದರ್. ಇನ್ಕ್ಲೂಸಿವ್ ಎಜುಕೇಶನ್ ಅಡ್ರೆಸಸ್ ಡೈವರ್ಸಿಟಿ ಇನ್ ಕ್ಲಾಸ್ ರೂಮ್. ಅಂದ್ರೆ ಯಾವ್ದಾಯ್ತು? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 1 ಗೆ 2, ಬಿ ಗೆ ಎ ಗೆ 2, ಬಿ ಗೆ 1, ಸಿ ಗೆ 4, ಡಿ ಗೆ 3. ನೆಕ್ಸ್ಟ್ ಕನ್ನಡದೊಳಗಿದೆ ನೋಡಿ. ದೃಶ್ಯ ಕಲಿಕಾರ್ಥಿಗಳು ರೇಖಾಚಿತ್ರ ಮತ್ತು ನಕ್ಷೆಗಳಿಂದ ಪ್ರಯೋಜನ ಪಡೆಯುವುದು. ಚಲನಾ ಕ್ರಮದಿಂದ ಕಲಿಕಾರ್ಥಿಗಳು ಅಂದ್ರೆ ಕೆನೆಸ್ಥೆಟಿಕ್, ಕೈಯಿಂದ ಮಾಡುವ ಚಟುವಟಿಕೆಗಳಿಗೆ ಆದ್ಯತೆ ನೀಡುವುದು. ಸಹಪಾಠಿ ಅಧ್ಯಾಪನ, ವಿದ್ಯಾರ್ಥಿಗಳು ಪರಸ್ಪರರಿಂದ ಕಲಿಯುತ್ತಾರೆ. ಒಳಗೊಳ್ಳುವಿಕೆ, ಅಂತರ್ಗತ ಶಿಕ್ಷಣ ಅಂದ್ರ ತರಗತಿಯಲ್ಲಿನ ವೈವಿಧ್ಯತೆಯನ್ನ ತಿಳಿಸುತ್ತದೆ. ಅಂದ್ರ 4th ಆಪ್ಷನ್. ನೆಕ್ಸ್ಟ್ ಕ್ವಶನ್. ಬೆನಿಫಿಟ್ಸ್ ಆಫ್ ಯೂಸಿಂಗ್ ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್. ಇದಕ್ಕ ಆನ್ಸರ್, ಆಫೀಸಿಯಲ್ ಆನ್ಸರ್ ಎ ಮತ್ತು ಬಿ ಎರಡು ಸರಿ. 1 ಮತ್ತು 2, 1 and 2 ಎರಡು ಸರಿ ಅಂತ ಹೇಳಾರ. 1 and 2 ಎರಡು ಅಫಿಷಿಯಲ್ ಆನ್ಸರ್ ಒಳಗ ಕೊಟ್ಟಿರೋದು. ಎ, ಇಂಪಾರ್ಟೆನ್ಸ್ ಟು ಮೆಮೊರೈಸೇಷನ್ ಆಫ್ ಫ್ಯಾಕ್ಟ್ಸ್ ಎನ್ಹಾನ್ಸಸ್ ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ಇದಕ್ಕ ತಕ್ಕದಾದಂತ ಎಕ್ಸ್ಪ್ಲನೇಷನ್ ನೋಡೋಣ ಏನಂತ. ಕನ್ನಡದೊಳಗೂ ಕ್ವಶನ್ ನೋಡ್ಬಿಡ್ರಿ. ಯೋಜನಾ ಆಧಾರಿತ ಮೌಲ್ಯಮಾಪನವನ್ನ ಬಳಸುವುದರ ಪ್ರಯೋಜನಗಳು. ಎನ್ಹಾನ್ಸ್ ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ಇದು ಸರಿ. ಇದು ಸರಿ. ಅಂದ್ರ ವಿಮರ್ಶಾತ್ಮಕ, ಯೋಜನಾ ಆಧಾರಿತ ಅಂತಂದ್ರೆ ವಿಮರ್ಶಾತ್ಮಕ ಚಿಂತನೆಗಳನ್ನ ಮತ್ತು ಸಮಸ್ಯಾ ಪರಿಹಾರ ಕೌಶಲಗಳನ್ನ ವರ್ಧಿಸುತ್ತದೆ. ಇದು ಸರಿ ಆಗತ್ತ. ಅದಕ್ಕ ಎನ್ಹಾನ್ಸ್ ಡೀಪ್ ಲರ್ನಿಂಗ್. ಎಕ್ಸ್ಪ್ಲನೇಷನ್: ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ thoroughly by applying knowledge, not just memorizing facts. Encourages analysis, synthesis, and evaluation, higher order thinking skill. Next, develops real life skills, builds problem solving, critical thinking, decision making abilities. ಈಗ ಹೇಳ್ತಲ್ಲ, prepares learners for real world situation and careers. Next, encourages creativity and innovation.
ಅಂದ್ರೆ student can present learning through models, presentation, videos, reports, or experiments. Promotes originality and innovative thinking. Improve communication skill. Learners practice oral, writing, visual communication through presentation and reports. Enhances confidence and clarity in expressing ideas. Promotes collaboration and teamwork. Group project teach cooperation, leadership, and conflict resolution. Reflect real workplace environments. Support inclusive assessment. Benefit students with different learning styles, visual, auditory, kinesthetic. Reduce exam stress and anxiety. Encourages self-directed learning. Hangandra, students take responsibility for planning, researching, and managing time. Build independence and lifelong learning habits. Connects learning to real life. Learning become meaningful as students relate concept to everyday problems and society. ಇದಿಷ್ಟು ಅದಕ್ಕೆ ಉತ್ತರ ಅವ್ರು ಕೊಟ್ಟಿರೋದು, ಅವ್ರು ಕೇಳಿರೋದು ಅರ್ಥ ಆಯ್ತು ಅನ್ಕೊತೀನಿ. ಏನು ಬೆನಿಫಿಟ್ಸ್ ಯೂಸಿಂಗ್ ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್. ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನ ಯಾಕೆ ಯೂಸ್ ಮಾಡಬೇಕು ಅಂತ ಕೇಳ್ಯಾರಲ್ಲ, ಅದಕ್ಕೆ ಎನ್ಹಾನ್ಸ್ ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಇಂಪಾರ್ಟೆನ್ಸ್ ಟು ಮೆಮರೈಸೇಷನ್ ಆಫ್ ಫ್ಯಾಕ್ಟ್ ಆಗಲ್ಲ. ರೆಡ್ಯೂಸ್ ಟೈಮ್ ಸ್ಪೆಂಟ್ ಆನ್ ಅಸೆಸ್ಮೆಂಟ್ ಇದು ಆಗಲ್ಲ. ಈಸಿನೆಸ್ ಟು ಅಪ್ಲೈ ಮಲ್ಟಿಪಲ್ ಚಾಯ್ಸ್ ಟೆಸ್ಟ್ ಇದು ಅಂಕರಿ ಅಲ್ಲ ಎಲ್ಲ. ಅಂದ್ರ ಕರೆಕ್ಟ್ ಈಗ ನೋಡಿರೋದ್ರ ಪ್ರಕಾರ ಕರೆಕ್ಟ್ ಆನ್ಸರ್ ಏನಾಗುತ್ತಾ, ಎನ್ಹಾನ್ಸಸ್ ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ವಿಮರ್ಶಾತ್ಮಕ ಚಿಂತನೆಗಳನ್ನ ಮತ್ತು ಸಮಸ್ಯಾ ಪರಿಹಾರ ಕೌಶಲ್ಯಗಳನ್ನ ವರ್ಧಿಸುತ್ತದೆ. ನೆಕ್ಸ್ಟ್ ಕ್ವಶನ್. ಇದು ಅದಕ್ಕ ಸಪೋರ್ಟಿಂಗ್ ಆನ್ಸರ್ ನೋಡ್ರಿ. ಇದೆಲ್ಲ ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್ ಇಂದ ಆಗುವ ಉಪಯೋಗ. ನೆಕ್ಸ್ಟ್ 28th question. Flipped classroom typically involves. Flipped classroom typically involves. Options ನೋಡ್ರಿ. Teacher records instructional video and share them with the student for practicing problems. Next, completing assignments in the class and watching videos at home. Traditional lecture based on teaching. Online assessment without any classroom activities. ಅಂತ ಹೇಳ್ಯಾರ. ನೋಡೋಣ ಹಂಗಂದ್ರೆ ಏನಂತ. ಫ್ಲಿಪ್ ತರಗತಿ ಕೊಠಡಿಗಳು ಸಾಮಾನ್ಯವಾಗಿ ಏನನ್ನ ಒಳಗೊಂಡಿರುತ್ತವೆ? ಶಿಕ್ಷಕರು ಬೋಧನಾ ವಿಡಿಯೋಗಳನ್ನ ರೆಕಾರ್ಡ್ ಮಾಡುತ್ತಾರೆ ಮತ್ತು ಸಮಸ್ಯೆಗಳನ್ನ ಅಭ್ಯಾಸ ಮಾಡಿಸಿ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ. ತರಗತಿಯಲ್ಲಿ ನಿಯೋಜನೆಗಳನ್ನ ಪೂರ್ಣಗೊಳಿಸುವುದು ಮತ್ತು ಮನೆಯಲ್ಲಿ ವಿಡಿಯೋಗಳನ್ನ ನೋಡುವುದು. ಸಾಂಪ್ರದಾಯಿಕ ಉಪನ್ಯಾಸ ಆಧಾರಿತ ಬೋಧನೆ. ಯಾವುದೇ ತರಗತಿ ಚಟುವಟಿಕೆಗಳಿಲ್ಲದೆ ಆನ್ಲೈನ್ ಮೌಲ್ಯಮಾಪನ. ನೋಡೋಣ ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತಂದ್ರೆ ಏನು ಅಂತ ನೋಡೋಣ. A flipped classroom is an instructional approach in which direct teaching or content delivery is shifted to outside the classroom. ಯಾವ ತರ ಅಂದ್ರ through videos, reading or online material. And classroom time is used for active learning activities such as discussions, problem solving and collaborative work. ಹಂಗಂದ್ರ ಇಲ್ಲಿ ಎರಡು ಆಪ್ಷನ್ ನಾವು
ತೆಗಿಬಹುದು. ಟ್ರೆಡಿಷನಲ್ ಅಲ್ಲ, ಇದು ಟ್ರೆಡಿಷನಲ್ ಅಲ್ಲ. ಟ್ರೆಡಿಷನಲ್ ಅಂತ ಇದೆ, ಟ್ರೆಡಿಷನಲ್ ಅಲ್ಲ. ಆಪ್ಷನ್ 3 ಹೋಯ್ತು. ನೆಕ್ಸ್ಟ್, ಈಗ ಫ್ಲಿಪ್ಡ್ ಕ್ಲಾಸ್ ರೂಮ್ ಇನ್ವಾಲ್ವ್ ಎಲ್ಲೆಲ್ಲಿ ಇರುತ್ತಾ ಅಂತ ನೋಡೋಣ. ಫ್ಲಿಪ್ಡ್ ಕ್ಲಾಸ್ ರೂಮ್ ಟೈಪಿಕಲಿ ಇನ್ವಾಲ್ವ್ ದ ಫಾಲೋಯಿಂಗ್. ಏನಂದ್ರ ಪ್ರೀ ಕ್ಲಾಸ್ ಲರ್ನಿಂಗ್ ಅಟ್ ಹೋಮ್. ಹೆಂಗಂದ್ರ ಸ್ಟೂಡೆಂಟ್ಸ್ ಸ್ಟಡಿ instructional content or videos, recorded lectures, readings, PPTs before coming to class. Option nalli ide adu. Next, active learning in the classroom. Class time is used for discussions, problem solving, group work, experiment and project instead of lectures. Next, teacher as a facilitator. Teacher guides, supports, and clarifies doubts rather than delivering long lectures. Student-centered approach. Learners take responsibility for their own learning and come prepared for class activities. Use of technology. Learning management system, video, online quizzes, and digital resources are commonly used in flipped classroom activities. Immediate feedback and interaction. ಇದರಿಂದ ಇಮಿಡಿಯೇಟ್ ಹಿಮ್ಮಾಯಿತಿ ಸಿಗುತ್ತಾ ಅಂತ, ತಕ್ಷಣ ಹಿಮ್ಮಾಯಿತಿ. ಟೀಚರ್ಸ್ ಪ್ರೊವೈಡ್ ಇನ್ಸ್ಟಂಟ್ ಫೀಡ್ಬ್ಯಾಕ್ ಡ್ಯೂರಿಂಗ್ ಇನ್ ಕ್ಲಾಸ್ ಆಕ್ಟಿವಿಟೀಸ್. ಇದಿಷ್ಟು ಫ್ಲಿಪ್ಡ್ ಕ್ಲಾಸ್ ರೂಮ್ ಬಗ್ಗೆ ಆಯ್ತು. ಅಂದ್ರ ಫ್ಲಿಪ್ಡ್ ಕ್ಲಾಸ್ ರೂಮ್ ಟೈಪಿಕಲಿ ಇನ್ವಾಲ್ವ್ ಟೀಚರ್ ರೆಕಾರ್ಡ್ಸ್ instructional video and share them with the student for practicing problem. ಇದು ಸರಿ ಐತಿ. Next, completing assignment in the class and watching video at home. ಇದು ಸರಿ ಇದೆ. ಅಂದ್ರೆ ಇದಕ್ಕ ಆಪ್ಷನ್ ಏನು, 1 ಸರಿ 2 ಸರಿ. ಆಫೀಸಿಯಲ್ ಕೀ ಆನ್ಸರ್ ದೊಳಗ ಬಿಟ್ಟಿರೋದು 2 ಆಪ್ಷನ್ ಸರಿ ಅಂತ ಬಿಟ್ರ. ಟ್ರೆಡಿಷನಲ್ ಟೀಚಿಂಗ್ ಅಲ್ಲ ನೋಡಿದ್ವಿ. ಈಗ ಆನ್ಲೈನ್ ಅಸೈನ್ಮೆಂಟ್ ವಿತೌಟ್ ಎನಿ ಕ್ಲಾಸ್ ರೂಮ್ ಆಕ್ಟಿವಿಟಿ, ಇದು ತಪ್ಪು. ಕ್ಲಾಸ್ ರೂಮ್ ಆಕ್ಟಿವಿಟಿನೂ ಇರುತ್ತೆ ಇದ್ರೊಳಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್, rightly sequence the steps involved in computer-based testing. Designing test format, create questions, choose platform or technology, define test objectives. ಇದಕ್ಕ ಗ್ರೇಸ್ ಮಾರ್ಕ್ಸ್ ಕೊಟ್ರ, ಗ್ರೇಸ್ ಮಾರ್ಕ್ಸ್ ಇದೆ. ಗ್ರೇಸ್ ಮಾರ್ಕ್ಸ್ ಇದೆ ಈ ಕ್ವಶನ್ಗೆ. ನೋಡ್ರಿ, ಗಣಕಯಂತ್ರ ಆಧಾರಿತ ಪರೀಕ್ಷೆ ಒಳಗೊಂಡಿರುವ ಹಂತಗಳನ್ನ ಅನುಕ್ರಮಗೊಳಿಸಿ ಅಂತ ಹೇಳ್ಯಾರಲ್ಲ. ಪರೀಕ್ಷಾ ಸ್ವರೂಪ, ವಿನ್ಯಾಸ, ಪ್ರಶ್ನೆಗಳ ರಚನೆ, ವೇದಿಕೆ ಅಥವಾ ತಂತ್ರಜ್ಞಾನ ಆಯ್ಕೆ ಮಾಡುವುದು, ಪರೀಕ್ಷೆಯ ಉದ್ದೇಶಗಳನ್ನ ವ್ಯಾಖ್ಯಾನಿಸುವುದು. ಗ್ರೇಸ್ ಮಾರ್ಕ್ಸ್ ಇದೆ. ಆಫೀಸಿಯಲ್ ಕೀ ಆನ್ಸರ್ ದೊಳಗ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಗ್ರೇಸ್ ಮಾರ್ಕ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಮ್ಯಾಚ್ ದ ಫಾಲೋಯಿಂಗ್: ಆಂಗರ್, ಹ್ಯಾಪಿನೆಸ್, ಫಿಯರ್, jealousy. ನೋಡಿದ್ರೆ ಹೇಳ್ಬಿಡ್ಬೋದು ಇದು ನಾವು. ಆಂಗರ್ ಅಂದ್ರ ರಿಸೆಂಟ್ಮೆಂಟ್, ಇರಿಟೇಷನ್, ಫೀಲಿಂಗ್ ಆಫ್ ಫಿಯರ್, ಗ್ರೀಪ್. ಸರಿನಾ? ಲಿಸ್ಟ್ 1 ಇಂದ ಲಿಸ್ಟ್ 2 ಗೆ ಜೋಡಿಸುದು. ಹ್ಯಾಪಿನೆಸ್ ಅಂದ್ರೆ ಪ್ಲೇಫುಲ್ನೆಸ್ and creativity, curiosity and engagement, smile and laughter. This fear andra scratching. Fear andre enagutta trembling, crying, running away, choking and withdrawal. ಇದಾಗುತ್ತೆ.
ಜಲಸಿ ಅಂದ್ರ ಸ್ಕ್ರಾಚಿಂಗ್, ಬೈಟಿಂಗ್, ಬೆಡ್ ವೆಟ್ಟಿಂಗ್, ರೆಫ್ಯೂಸಿಂಗ್, ಕಿಕ್ಕಿಂಗ್, ಇದು GLSC ಒಳಗ್ ಬರುತ್ತ. ಇದೆಲ್ಲ ಯಾವ್ದ್ರೊಳಗಿದೆ ನೋಡ್ರಿ, ಒಂದನೇದಕ್ಕ 2, 1ಕ್ಕೆ 2 ಎಲ್ಲಿದೆ, ಇಲ್ಲಿದೆ, 2ಕ್ಕ 3 ಇಲ್ಲೇ ಇದೆ, 3ಕ್ಕ 4, 4ಕ್ಕ 1, ಅಂದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕನ್ನಡದೊಳಗೆ ಕ್ವಶನ್ ನೋಡೋಣ. ಕ್ರೋಧ, ಕ್ರೋಧ ಅಸಮಾಧಾನ, ಕಿರಿಕಿರಿ, ಭಯದ ಭಾವನೆ, ದುಃಖ. ನೆಕ್ಸ್ಟ್ ಸಂತೋಷ, ಲವಲವಿಕೆ, ಸೃಜನಶೀಲತೆ, ಕುತೂಹಲ ಮತ್ತು ತೊಡಗಿಸಿಕೊಳ್ಳುವಿಕೆ, ಮುಗುಳ್ನಗೆ ಮತ್ತು ನಗು. ಅಸೂಹೆ ಅಂದ್ರ ಭಯ, ಭಯ ಅಂದ್ರ ನಡುಗುವುದು, ಅಳುವುದು, ಓಡಿ ಹೋಗುವುದು, ಉಸಿರುಗಟ್ಟುವುದು ಮತ್ತು ಹಿಂಸೆ, ಹಿಂದೆ ಸರಿಯುವುದು. ಅಸೂಹೆ ಪರಚುವುದು, ಕಚ್ಚುವುದು, ಹಾಸಿಗೆಯಲ್ಲಿ ಮೂತ್ರ ವಿಸರ್ಜಿಸುವುದು, ತಿನ್ನಲು ನಿರಾಕರಿಸುವುದು, ಒದೆಯುವುದು. ಅಂದ್ರ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದಿಷ್ಟು ಟೀಚಿಂಗ್ ಎಪ್ಟಿಟ್ಯೂಡ್ ಗೆ ಸಂಬಂಧಪಟ್ಟ ಎಲ್ಲ ಕ್ವಶನ್ ಆಯ್ತು. ಅಂದ್ರೆ 2025ರಲ್ಲಿ ಕೇಳಿದ ಎಲ್ಲ ಕ್ವಶನ್ ಆಯ್ತು. ಇದೇ ರೀತಿ ನಾವು ಎಲ್ಲಾ ವರ್ಷಗಳ ಅಂದ್ರ ಈ ಹಿಂದೆ ನಡೆದ ಎಲ್ಲ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಲಾದ ಟೀಚಿಂಗ್ ಎಪ್ಟಿಟ್ಯೂಡ್ ಗೆ ಸಂಬಂಧಪಟ್ಟ ಎಲ್ಲ ವರ್ಷಗಳ ಕ್ವಶನ್ ಅನ್ನು ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.